ವಿಧಾನ ಪರಿಷತ್ನ ಚುನಾವಣೆ 7 ಸ್ಥಾನಗಳಿಗೆ ಮತದಾನ ಈಗಾಗಲೇ ಆರಂಭ ಆಗಿದೆ. ವೆರಿ ಇಂಟ್ರೆಸ್ಟಿಂಗ್ ಘಟ್ಟ. ಒಬ್ಬೊಬ್ಬರಾಗಿ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ, ಮತದಾನ ಮಾಡ್ತಾ ಇದ್ದಾರೆ ಶಾಸಕರು. ಇಂಟ್ರೆಸ್ಟಿಂಗ್ ಆಗಿರೋದು ಯಾಕಂದ್ರೆ 7 ಸ್ಥಾನಗಳ ಅಖಾಡದಲ್ಲಿ ಒಟ್ಟು 8 ಅಭ್ಯರ್ಥಿಗಳು ಸ್ಪರ್ಧೆಗಿಳಿದಿದ್ದಾರೆ. ಕಾಂಗ್ರೆಸ್ನಿಂದ 5, ಬಿಜೆಪಿಯಿಂದ 2, ಇನ್ನು ಜೆಡಿಎಸ್ನಿಂದ 1. ಹೀಗಾಗಿಯೇ ಇದು ಕುತೂಹಲವನ್ನ ಕೆರಳಿಸ್ತಾ ಇದೆ. 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿರೋದ್ರಿಂದ ಗೆಲ್ಲೋರು ಯಾರು, ಯಾರ ಪ್ರತಿಷ್ಠೆ ಇಲ್ಲಿ ಫಲ ಕೊಡುತ್ತೆ. ಪರಿಷತ್ ಚುನಾವಣೆಯ ಕಂಪ್ಲೀಟ್ ಕವರೇಜ್ ಕೊಡ್ತಾ ಇದೆ TV9. ಒಟ್ಟು ಶಾಸಕರೆಷ್ಟಿದ್ದಾರೆ, ಯಾರಿಗೆಷ್ಟು ಅವಕಾಶ ಇದೆ ಅನ್ನೋದರ ಲಿಸ್ಟ್ ನೋಡ್ತಾ ಇದ್ದೀವಿ. ಇದನ್ನು ಗಮನಿಸ್ತಾ ಇದ್ದಾಗ ಕಾಂಗ್ರೆಸ್ ತನ್ನ 5 ಅಭ್ಯರ್ಥಿಗಳನ್ನ ಗೆಲ್ಲಿಸೋದೇನು ಕಷ್ಟ ಇರಲಿಲ್ಲ. ಆದರೆ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಒಬ್ಬರನ್ನ ಹಾಕ್ತಾ ಇದ್ದಂತೆ ಈಗ ಅಡ್ಡ ಮತದಾನದ ಆತಂಕ. ಹಾಗಾಗಿಯೇ ರೆಸಾರ್ಟ್ಗೆ ಕರ್ಕೊಂಡೋಗಿರಿಸಲಾಗಿತ್ತು. ಕಳೆದ 3 ದಿನದಿಂದ ರೆಸಾರ್ಟ್ನಲ್ಲಿದ್ದಂತಹ ಕಾಂಗ್ರೆಸ್ನ ಶಾಸಕರು ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಒಂದು ಬಸ್ ಬಂದಿದೆ ಮತದಾನ ಮಾಡೋದಕ್ಕೆ ಅಂತ. ಕಾಂಗ್ರೆಸ್ನ ಶಾಸಕರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ವಿಶೇಷವಾದಂಥ ಟ್ರೈನಿಂಗ್ ಕೊಡಲಾಯಿತು. ತಂಡೋಪತಂಡವಾಗಿ ಬರ್ತಿದ್ದಾರೆ. ನಾವು ಪ್ರತಿನಿಧಿ ಪ್ರಸನ್ನ ಮತ್ತು ಸುನಿಲ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ಈಗ ಬಸ್ನಲ್ಲಿ ಬರ್ತಿದ್ದಾರೆ, ನಿಮ್ಮ ಬಗ್ಗೆ ಇನ್ನಷ್ಟು ಮಾಹಿತಿನ ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀನಿ. ಯಾಕಂದರೆ ಅವರ ಮತದಾನ ಮಾಡೋದಕ್ಕೆ ಅಂತ ಬರ್ತಾ ಇರುವಂಥ ದೃಶ್ಯ ಕೂಡ ನೋಡ್ತಾ ಇದ್ವಿ. ಆದರೆ ಪ್ರಸನ್ನ, ನಾವೀಗ ಗಮನಿಸ್ತಾ ಹೋದರೆ ಈ ಬಾರಿಯ ಪರಿಷತ್ ಚುನಾವಣೆ ಏನಿದೆ ಅದು 8 ಅಭ್ಯರ್ಥಿಗಳ ಕಣದಲ್ಲಿರೋದ್ರಿಂದಾಗಿ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಅಡ್ಡ ಮತದಾನದ ಆತಂಕ ಆ ಕಡೆ ಕಾಂಗ್ರೆಸ್ಗೂ ಇದೆ, ಈ ಕಡೆ ಜೆಡಿಎಸ್ಗೂ ಇದೆ. ಏನು ಲೆಕ್ಕಾಚಾರ, ಎಲ್ಲವೂ ಕೂಡ ಫಲ ಕೊಡುತ್ತೆ ಅಂತನ್ನುವಂಥ ವಿಶ್ವಾಸ ಕಾಂಗ್ರೆಸ್ಗಿದೆಯಾ? ಪ್ರತಿಮಾ, ಕಾಂಗ್ರೆಸ್ ಒಂದು ದೊಡ್ಡ ವಿಶ್ವಾಸದ ಆಧಾರದ ಮೇಲೆಯೇ ತನ್ನ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಈಗ 7ಕ್ಕೆ 7 ಅಭ್ಯರ್ಥಿಗಳಿದ್ರೆ ಇಂಥದ್ದೊಂದು ಚುನಾವಣೆ ನಡೀತಾ ಇರಲಿಲ್ಲ, ಅವಿರೋಧ ಆಯ್ಕೆ ಆಗ್ತಾ ಇತ್ತು. ಆದ್ರೆ 5ನೇ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನ ವಿನಯ್ ಕಾರ್ತಿಕ್ ಅವರು ಕಣಕ್ಕಿಳಿತಾರೆ. ಆ ಕಡೆ NDA ಅಭ್ಯರ್ಥಿಯಾಗಿ ಗೋವಿಂದರಾಜ್ ಅವರು ಕೂಡ ಕಣಕ್ಕಿಳಿದಿದ್ದಾರೆ. ಅವರಿಬ್ಬರಲ್ಲಿ ಯಾರು ಗೆಲ್ತಾರೆ ಅನ್ನುವಂಥದ್ದು ಈಗ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಈಗ ಮತದಾನ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಒಬ್ಬೊಬ್ಬರಾಗಿ ಬಂದು JDS ಮತ್ತು ಬಿಜೆಪಿಯ ಶಾಸಕರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ವಿಧಾನಸೌಧದ ನಾವು ಗಮನಿಸಿದ ಹಾಗೆ ಮತಗಟ್ಟೆಯನ್ನ ಮೊದಲನೇ ಮಹಡಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಅಲ್ಲಿಗೆ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವಂತಹ ಕೆಲಸವನ್ನ ಎಲ್ಲ ಬಿಜೆಪಿಯ ಶಾಸಕರು ಮಾಡ್ತಾ ಇದ್ದಾರೆ. ಈ ಕೆಲವು ಕ್ಷಣಗಳ ಹಿಂದೆ JDSನ ಕ್ಯಾಂಡಿಡೇಟ್ ಆದಂತಹ ಗೋವಿಂದರಾಜ್ ಅವರು ಕೂಡ ಇದೇ ಸ್ಥಳದಲ್ಲಿ ಇದ್ದು ಬಿಜೆಪಿ ಶಾಸಕರನ್ನ ವಿಶ್ವಾಸಕ್ಕೆ ಪಡೆದು ಅವರಿಗೆ ಒಂದು ಹಗ್ಗನ್ನ ಕೊಟ್ಟು ತನಗೆ ಮತವನ್ನ ಹಾಕಿ ಅನ್ನುವಂಥ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡು ತೆರಳುತ್ತಾ ಇದ್ದಂತಹ ದೃಶ್ಯಗಳು ಸಾಮಾನ್ಯವಾಗಿತ್ತು. ಇಲ್ಲಿ ನಮಗೆ ಪ್ರಮುಖವಾಗಿ ಗಮನ ಸೆಳೀತಾ ಇರುವಂತದ್ದು GT ದೇವೇಗೌಡರ ಮೊಟ್ಟ ಮೊದಲ ಮತದಾನ ಇವತ್ತು ಆಗಿದೆ. 9 ಗಂಟೆಗೆ ಮತದಾನ ಪ್ರಕ್ರಿಯೆ ಪ್ರಾರಂಭ ಆದ ತಕ್ಷಣವೇ GT ದೇವೇಗೌಡರು ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ GT ದೇವೇಗೌಡರು ತಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತವನ್ನ ಹಾಕಿದ್ದಾರೆ. ಅದು ಬಹುತೇಕ ಕಾಂಗ್ರೆಸ್ನ ಅಭ್ಯರ್ಥಿಗೆ ಹೋಗಿದೆ ಅನ್ನುವಂತ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. GT ದೇವೇಗೌಡರ ಮತ ಏನಾದ್ರೂ ಕಾಂಗ್ರೆಸ್ನ ವಿನಯ್ ಕಾರ್ತಿಕ್ ಅವರಿಗೆ ಹೋಗಿದ್ದೆ ಆದ್ರೆ ಕ್ರಾಸ್ ವೋಟಿಂಗ್ ಆಗುತ್ತೆ. ಅದು ಪಕ್ಷ ಒಂದಷ್ಟು ನಿರ್ಧಾರಗಳನ್ನ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳಬಹುದು ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿಯ ಗೆಲುವಿಗೆ GT ದೇವೇಗೌಡರ ಮತ ಕೂಡ ಕಾರಣ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ. ಮೊದಲು ಕಾಂಗ್ರೆಸ್ ನಿರೀಕ್ಷೆ ಮಾಡಿದ ಪ್ರಕಾರ GT ದೇವೇಗೌಡರು ಅಥವಾ JDSನ 3-4 ಮಂದಿ ಗೈರು ಹಾಜರಾಗಬಹುದು, ಅದರ ಆಧಾರದ ಮೇಲೆ ತಾವು ಗೆಲ್ತೀವಿ ಅನ್ನುವಂತ ವಿಶ್ವಾಸದಲ್ಲಿದ್ರು. ಈಗ ಮೊಟ್ಟ ಮೊದಲ ಮತವೇ GT ದೇವೇಗೌಡರದ್ದು ಆಗಿರೋದ್ರಿಂದಾಗಿ ಅವರು ಕ್ರಾಸ್ ವೋಟಿಂಗ್ ಮಾಡಿದ್ರ ಅನ್ನುವಂತ ಅನುಮಾನ ಇದೀಗ ಕಾಂಗ್ರೆಸ್ ಪಾಳ್ಯದಲ್ಲೂ ಇದೆ, JDS ಪಾಳ್ಯದಲ್ಲೂ ಇದೆ. GT ದೇವೇಗೌಡ ಅವರು ಯಾರಿಗೆ ಮತವನ್ನ ಹಾಕಿದ್ದಾರೆ ಅನ್ನೋದರ ಆಧಾರದ ಮೇಲೆ ಇವತ್ತಿನ ಲೆಕ್ಕಾಚಾರಗಳು ಅದಲೋ ಬದಲಾಗುವಂತಹ ಸಾಧ್ಯತೆಗಳಿದ್ದಾವೆ. ಸದ್ಯಕ್ಕೆ ಇದೀಗ ಮತದಾನ ಪ್ರಕ್ರಿಯೆ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ನ ಶಾಸಕರು ಬಂದ ಬಳಿಕ ಅವರು ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ. ಈ ಒಂದು ಮತ ಸಂದರ್ಭದಲ್ಲಿ ಅಡ್ಡ ಮತದಾನದ ಜೊತೆಗೆ 2ನೇ ಪ್ರಾಶಸ್ತ್ಯದ ಮತ ಕೂಡ ವಿನಯ್ ಕಾರ್ತಿಕ್ ಅವರಿಗೆ ಲಭ್ಯ ಆಗುತ್ತೆ. ಕಾಂಗ್ರೆಸ್ ಈಗ ಹಾಕೊಂಡಿರುವಂತಹ ಲೆಕ್ಕಾಚಾರದ ಪ್ರಕಾರ ತನ್ನ ಎಲ್ಲ ಅಭ್ಯರ್ಥಿಗಳಿಗೆ ಅಂದ್ರೆ AICC ಘೋಷಣೆ ಮಾಡಿರುವಂತಹ 4 ಅಭ್ಯರ್ಥಿಗಳಿಗೆ ತಲಾ 29 ಅಥವಾ 30 ವೋಟ್ಗಳನ್ನ ಹಾಕಬೇಕು. ಉಳಿದಂತಹ 20-22 ವೋಟ್ಗಳನ್ನ ವಿನಯ್ ಕಾರ್ತಿಕ್ ಅವರಿಗೆ ಹಾಕಬೇಕು. ಯಾರೆಲ್ಲ 4 ಅಭ್ಯರ್ಥಿಗಳಿಗೆ ಹಾಕಿದ್ದಾರೆ, ವಿನಯ್ ಕಾರ್ತಿಕ್ ಅವರನ್ನ ಹೊರತುಪಡಿಸಿ ಯಾರೆಲ್ಲ ಬೇರೆ ಅಭ್ಯರ್ಥಿಗಳಿಗೆ ಮತವನ್ನ ಹಾಕಿದ್ದಾರೆ ಅವರು 2ನೇ ಪ್ರಾಶಸ್ತ್ಯದ ಮತವನ್ನ ವಿನಯ್ ಕಾರ್ತಿಕ್ ಅವರಿಗೆ ಹಾಕಬೇಕು. ಆ ಮೂಲಕ 2ನೇ ಪ್ರಾಶಸ್ತ್ಯದ ಮತ ಸುಮಾರು 7 ಕೌಂಟ್ ಆಗುತ್ತೆ. ಅದರ ಆಧಾರದ ಮೇಲೆ ಕಾಂಗ್ರೆಸ್ ಗೆಲ್ಲುವಂತಹ ವಿಶ್ವಾಸದಲ್ಲಿದೆ. ಇದರ ಜೊತೆಗೆ GT ದೇವೇಗೌಡ ಸೇರಿದಂತೆ ಕೆಲವರು ಏನಾದರೂ ಕ್ರಾಸ್ ವೋಟಿಂಗ್ ಮಾಡಿದ್ದೆ ಆದ್ರೆ ಸಹಜವಾಗಿ ಕಾಂಗ್ರೆಸ್ ಗೆಲುವಿಗೆ ಯಾವುದೇ ರೀತಿಯ ಅಡ್ಡಿ ಆತಂಕ ಇಲ್ಲ. ಅದರ ಆಧಾರದ ಮೇಲೆ ಕಾಂಗ್ರೆಸ್ ಗೆಲ್ಲುವಂತ ವಿಶ್ವಾಸದಲ್ಲಿದೆ. ಪ್ರತಿಮಾ, ಎಸ್ ಪ್ರಸನ್ನ,
ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗ್ತೀನಿ. ಸುನೀಲ್ ಕೂಡ ಜಾಯ್ನ್ ಆಗಿದ್ದಾರೆ. ಸುನೀಲ್, ನಾವು ಗಮನಿಸ್ತಾ ಇದ್ದೀವಿ ಆತ್ಮಸಾಕ್ಷಿಯ ಮತ ಅಂತ ಹೇಳಿ ಆರಂಭದಲ್ಲೇ ಅಡ್ಡ ಮತದಾನದಿಂದಲೇ ಈ ವೋಟಿಂಗ್ ಶುರುವಾದಂಗೆ ಕಂಡು ಬರ್ತಾ ಇದೆ. ಪ್ರಸನ್ನ ಡೀಟೇಲ್ಸ್ ಕೊಡ್ತಾ ಇದ್ರು. ಈಗ ಬಸ್ನಲ್ಲಿ ಬರ್ತಾ ಇರೋರ ಕತೆ ಏನು? ರೆಸಾರ್ಟ್ಗೆ ಹೋಗ್ಬಿಟ್ಟು ಆರಂಭದಿಂದಲೇ ಅವರಿಗೂ ಸಾಕಷ್ಟು ಟ್ರೈನಿಂಗ್ ಕೂಡ ಕೊಡಲಾಗಿದೆ. ಈಗ ಯಾರ ಪರವಾಗಿ ವೋಟ್ ಹಾಕಬೇಕು ಅನ್ನೋದ್ರ ಬಗ್ಗೆ ಒಂದು ಡಿಸಿಷನ್ ಮೇಲೆ ಬರ್ತಾ ಇದ್ದಾರೆ. ಬಹಳ ಕುತೂಹಲದ ಘಟ್ಟ ಇದು. ಎಲ್ಲಿವರೆಗೆ ಬಂದು ತಲುಪಿದ್ದಾರೆ, ಏನ್ ಡೀಟೇಲ್ಸ್ ಲಭ್ಯ ಆಗ್ತಿದೆ? ಪ್ರತಿಮಾ, ಈಗಾಗಲೇ ಮೂರು ಪಕ್ಷಗಳು ಅಭ್ಯರ್ಥಿಗಳ ಗೆಲುವಿಗಾಗಿ ಸಾಕಷ್ಟು ಕಸರತ್ತನ್ನು ಕೂಡ ನಡೆಸಿದ್ದಾರೆ. ಅದೇ ರೀತಿಯಾಗಿ ಅಡ್ಡ ಮತದಾನದ ಆತಂಕದಲ್ಲೇ ಈಗಾಗಲೇ ಪರಿಷತ್ ಚುನಾವಣೆಯ ಮತದಾನ ಕೂಡ ಈಗಾಗಲೇ ಆರಂಭವಾಗಿದೆ. ಈಗಾಗಲೇ ಜಿ ಟಿ ದೇವೇಗೌಡರು ಹೇಳಿದಂಗೆ ಆತ್ಮಸಾಕ್ಷಿಯ ಮತ ಏನು ಹೇಳಿದ್ದಾರೆ, ಅದನ್ನು ಎಷ್ಟು ಜನ ಹಾಕ್ತಾರೆ, ಆತ್ಮಸಾಕ್ಷಿಯ ಮತ ಯಾರಿಗೆ ಹಾಕ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಎಲ್ಲ ಅಡ್ಡ ಮತದಾನ ಗೊಂದಲಗಳನ್ನು ತಪ್ಪಿಸಿಕೊಳ್ಳಲು ಕಾಂಗ್ರೆಸ್ ಮೊನ್ನೆಯಿಂದಲೇ ಶಾಸಕರನ್ನ ರೆಸಾರ್ಟ್ಗೆ ವಾಸ್ತವ್ಯ ಹೂಡಿಸಿತ್ತು. ಈಗಾಗಲೇ ಕಳೆದ 30 ನಿಮಿಷಗಳ ಹಿಂದೆ ಬಿಡದಿ ರೆಸಾರ್ಟ್ ಬಿಟ್ಟು ಈಗಾಗಲೇ ವಿಧಾನಸೌಧದತ್ತ ಈಗಾಗಲೇ ಕಾಂಗ್ರೆಸ್ ಶಾಸಕರು ತೆರಳ್ತಾ ಇದ್ದಾರೆ. ಆ ಒಂದು ದೃಶ್ಯವನ್ನು ಕೂಡ ತೋರಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀನಿ. ಯಾಕೆಂದರೆ ಈಗಾಗಲೇ 4 ಬಸ್ಗಳಲ್ಲಿ ಕಾಂಗ್ರೆಸ್ನ ಶಾಸಕರು ಈಗಾಗಲೇ ವಿಧಾನಸೌಧಕ್ಕೆ ತೆರಳ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಿಧಾನಸೌಧಕ್ಕೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಕೂಡ ತೆರಳ್ತಾರೆ. ಶಾಸಕರು ತೆರಳಲಿಕ್ಕೆ ಈಗಾಗಲೇ 5 ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಒಬ್ಬ ಅಭ್ಯರ್ಥಿಗೆ 1 ಬಸ್ ಅಂತೆ 5 ಬಸ್ಗಳಲ್ಲಿ ಯಾರಿಗೆ ಮತಗಳನ್ನು ಹಾಕಬೇಕು ಅಂತ ಶಾಸಕರು ಈಗಾಗಲೇ ಬಸ್ನಲ್ಲಿ ಕೂಡ ತೆರಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶಾಸಕರೆಲ್ಲರೂ ಕೂಡ ವಿಧಾನಸೌಧಕ್ಕೆ ತೆರಳಿ ಮತದಾನವನ್ನು ಮಾಡ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಒಗ್ಗಟ್ಟು ಪ್ರದರ್ಶನಕ್ಕೋಸ್ಕರ ಈಗಾಗಲೇ ಕಾಂಗ್ರೆಸ್ನ ನಾಯಕರು ಶಾಸಕರನ್ನ ಒಟ್ಟಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಈಗಾಗಲೇ ಕಾಂಗ್ರೆಸ್ನ ಶಾಸಕರನ್ನ ಕುಮಾರಸ್ವಾಮಿ ಅವರು ಸಂಪರ್ಕ ಮಾಡ್ತಾ ಇದ್ದಾರೆ ಅಂತೇಳಿ ಖುದ್ದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಒಂದು ಅಡ್ಡ ಮತದಾನ ಆಗ್ಬೋದು, ಮತದಾನ ಅಸಿಂಧು ಆಗೋದನ್ನ ತಪ್ಪಿಸಿಕೊಳ್ಳಲು ಕಾಂಗ್ರೆಸ್ ಶಾಸಕರಿಗಾಗಲೇ ರೆಸಾರ್ಟ್ ವಾಸ್ತವ್ಯ ಹೂಡಿದ್ರು. ಶಾಸಕರಿಗೆ ನಿನ್ನೆವರೆಗೂ ಕೂಡ ಈಗಾಗಲೇ ಯಾವ ರೀತಿಯಾಗಿ ಮತದಾನವನ್ನು ಮಾಡಬೇಕು, ಮತ ಅಸಿಂಧು ಆಗದಂತೆ ಯಾವ ರೀತಿ ನಾವು ಮತವನ್ನು ಹಾಕಬೇಕು, ಮತವನ್ನು ಚಲಾಯಿಸಬೇಕು ಅಂತೇಳಿ ಟ್ರೈನಿಂಗ್ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ಬೋದು, ಸಿಎಂ ಡಿ ಕೆ ಶಿವಕುಮಾರ್ ಅವರು ಅಣುಕು ಮತದಾನವನ್ನು ಮಾಡುವ ಮೂಲಕ ಶಾಸಕರಿಗೆ ತರಬೇತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಶಾಸಕರು 9 ಕಾಲಿಗೆ ವಿಧಾನಸೌಧದಿಂದ ಬಿಡದಿ ರೆಸಾರ್ಟಿಂದ ಹೊರಟು ನೇರವಾಗಿ ಎಲ್ಲ ಶಾಸಕರು ವಿಧಾನಸೌಧಕ್ಕೆ ತೆರಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಿಧಾನಸೌಧದಲ್ಲಿ ಮತವನ್ನು ಕೂಡ ಹಾಕ್ತಾರೆ. ಯಾರನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿದೆ ಮತವನ್ನು ಹಾಕಲಿಕ್ಕೆ, ಆ ಒಂದು ಶಾಸಕರು ಅವರವರ ಬಸ್ಗಳಲ್ಲಿದ್ದಾರೆ. ಅದರಲ್ಲೂ ಕೂಡ ಬಂದಿರೋ ಮಾಹಿತಿಯ ಪ್ರಕಾರ 28ರಿಂದ 29 ಮತಗಳನ್ನು ಹಾಕಲಿಕ್ಕೆ ಶಾಸಕರಿಗೆ ಸೂಚಿಸಲಾಗಿದೆ ಎಂದು ಹೇಳಲಾಗ್ತಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಪರಿಷತ್ ಚುನಾವಣೆಯ ಮತದಾನ ಸಾಕಷ್ಟು ರಂಗೇರ್ತಾ ಇದೆ. ಇಲ್ಲಿ ಅಂತರಂಗ ಬಹಿರಂಗ ಮತಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಆತ್ಮಸಾಕ್ಷಿಯ ಮತಗಳನ್ನ ಯಾರಿಗೆ ಹಾಕ್ತಾರೆ ಕಾದ್ ನೋಡ್ಬೇಕಾಗಿರುವಂತದ್ದು. ಪ್ರತಿಮಾ, ಎಸ್, ಹಾಗೆ ಸಂಪರ್ಕದಲ್ಲಿರಿ ಸುನಿಲ್. ಜೊತೆಗೆ ಕಿರಣ್ ಹಂಡ್ರೇಡ್ಕ ಕೂಡ ಜಾಯ್ನ್ ಆಗಿದ್ದಾರೆ ಲೈವ್ ನಲ್ಲಿ. ಕಿರಣ್, ಈ ಎರಡೂ ಪಕ್ಷಗಳು ಕಾಂಗ್ರೆಸ್ ಮತ್ತು ಜೆಡಿಎಸ್ ಆತ್ಮಸಾಕ್ಷಿ ಮತ ಯಾರಿಗೆ ಬೀಳುತ್ತೋ ಅನ್ನುವಂಥ ಅಡ್ಡ ಮತದಾನದ ಆತಂಕದಲ್ಲಿದ್ದಾರೆ. ನಿರಾಳವಾಗಿರೋದು ಅಂತಂದ್ರೆ ಬಿಜೆಪಿಯವರು. ಆದರೂ ಕೂಡ ಮಿತ್ರ ಪಕ್ಷಕ್ಕೆ ಬೆಂಬಲವನ್ನ ಕೊಟ್ಟಿರುವುದರಿಂದ ಹಿನ್ನೆಲೆಯಲ್ಲಿ ಈಗ 8ನೇ ಅಭ್ಯರ್ಥಿನ ಗೆಲ್ಲಿಸೋ ನಿಟ್ಟಿನಲ್ಲಿ ಏನು ಪ್ರಯತ್ನಗಳಾಗ್ತಾ ಇರುವಂತದ್ದು, ಬಿಜೆಪಿ ವಲಯದಲ್ಲಿ ಯಾವ ರೀತಿಯಾದಂತಹ ಮಾತುಗಳು ಕೇಳಿ ಬರ್ತಾ ಇದೆ ಅಂತ? ಪ್ರತಿಮಾ, ಬಿಜೆಪಿಗೆ ತನ್ನ 2 ಅಭ್ಯರ್ಥಿಗಳಿಗೆ ಬೇಕಾಗುವಷ್ಟು ಮತಗಳು ಬಿಜೆಪಿಯ ಬಳಿ ಇದೆ. ಹೀಗಾಗಿ ತಲಾ 29 ಮತಗಳನ್ನು ತನ್ನ 2 ಅಭ್ಯರ್ಥಿಗಳಿಗೆ ಬಿಜೆಪಿ ನಿಗದಿಪಡಿಸಿದೆ. ಹೀಗಾಗಿ ಸುಮಾರು 40ರಷ್ಟು ಶಾಸಕರು ಈಗಾಗಲೇ ಮತದಾನವನ್ನು ಮಾಡಿದ್ದಾರೆ. 2 ಅಭ್ಯರ್ಥಿಗಳ ಪರವಾಗಿ ಇಲ್ಲಿ ಬಿಜೆಪಿ ಶಾಸಕರು ಮತದಾನ ಮಾಡಿರುವಂಥದ್ದು. ಓರ್ವ ಅಭ್ಯರ್ಥಿಗೆ 29 ಮತವನ್ನು ನಿಗದಿಪಡಿಸಿರುವಂತಹ ಕಾರಣಕ್ಕಾಗಿ ಈಗಾಗಲೇ ಸುಮಾರು 41ರಷ್ಟು ಶಾಸಕರು ಮತದಾನವನ್ನು ಮಾಡಿದ್ದಾರೆ. ಈ ಒಂದು ಅಭ್ಯರ್ಥಿಗೆ ಬೇಕಾಗುವಷ್ಟು ಮತದಾನ ಬಿಜೆಪಿ ಶಾಸಕರು ಚಲಾವಣೆ ಮಾಡಿದರೆ, ಮತ್ತೊಂದು ಅಭ್ಯರ್ಥಿಗೆ ಬೇಕಾಗುವಷ್ಟು ಮತದಾನ ಈಗ ಕೊನೆಯ ಹಂತದಲ್ಲಿದೆ. ಈ 29 ಮತಗಳ ಬಳಿಕ ಬಿಜೆಪಿ ಬಳಿ ಈಗ ಸುಮಾರು 5 ಮತಗಳ ಹೆಚ್ಚುವರಿಯಾಗಿ ಮತಗಳು ಉಳಿಯುತ್ತೆ. ಪ್ರತಿಮಾ, ಯಾಕೆಂದ್ರೆ ಈಗಲೇ ಬಿಜೆಪಿ ಉಚ್ಚಾಟಿತ ಶಾಸಕರಾಗಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಅಭ್ಯರ್ಥಿಗೆ, ಅದರಲ್ಲೂ ಕೂಡ ಲಿಂಗರಾಜ್ ಪಾಟೀಲ್ ಅವರಿಗೆ ಮತವನ್ನು ಚಲಾವಣೆ ಮಾಡ್ತೀನಿ ಅನ್ನುವಂಥದ್ದನ್ನ ಬಹಿರಂಗವಾಗಿ ಘೋಷಣೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅಲ್ಲಿ ಬಿಜೆಪಿಗೆ 1 ಮತ ಹೆಚ್ಚುವರಿಯಾಗಿ ಉಳಿಯುತ್ತೆ. ಹಾಗಾಗಿ ಈ 4+1 5 ಮತಗಳನ್ನ ಬಿಜೆಪಿ ಹೆಚ್ಚುವರಿಯಾಗಿ ಉಳಿಸಿಕೊಳ್ಳುವಂತಹ ಒಂದು ಸಾಧ್ಯತೆ ಇದೆ. ಇದರ ಜೊತೆಗೆ ಗಂಗಾವತಿ ಶಾಸಕರಾಗಿರುವಂತಹ ಬಿಜೆಪಿ ಸದಸ್ಯರು ಆಗಿರುವಂತಹ ಜನಾರ್ದನ್ ರೆಡ್ಡಿ ಅವರ ಮತವೂ ಸೇರಿ ಸುಮಾರು 6 ಮತಗಳು ಬಿಜೆಪಿಗೆ ಉಳಿಯುತ್ತೆ. ಹೀಗಾಗಿ ಈ ಮತಗಳನ್ನ ಬಿಜೆಪಿ ಮಿತ್ರ ಪಕ್ಷವಾಗಿರುವಂತಹ ಜೆಡಿಎಸ್ಗೆ ಕೊಡುವಂತಹ ತೀರ್ಮಾನವನ್ನು ಮಾಡಿದೆ. ಇದರ ಜೊತೆಗೆ ತನ್ನ ಶಾಸಕರ 2ನೇ ಪ್ರಾಶಸ್ತ್ಯದ ಮತಗಳನ್ನು ಕೂಡ ಜೆಡಿಎಸ್ಗೆ ಕೊಡಬೇಕನ್ನುವಂಥ ತೀರ್ಮಾನವನ್ನು ಬಿಜೆಪಿ ಮಾಡಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ತನ್ನ ಮೊದಲ ಹಂತದಲ್ಲಿ 2 ಅಭ್ಯರ್ಥಿಗಳಿಗೆ ಬೇಕಾಗಿರುವಂತಹ 29 ಮತಗಳನ್ನು ಚಲಾವಣೆ ಮಾಡಿಸಿ ನಂತರ ಉಳಿದಂತಹ 5 ಮತಗಳನ್ನು ಜೆಡಿಎಸ್ಗೆ ಚಲಾವಣೆ ಮಾಡಿಸುವಂಥ ಒಂದು ಲೆಕ್ಕಾಚಾರವನ್ನು ಬಿಜೆಪಿ ಹಾಕೊಂಡಿದೆ. ಇದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಯನ್ನು ಬಿಜೆಪಿ ಈಗಾಗಲೇ ಮಾಡಿದೆ. ಖುದ್ದು ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಇಬ್ಬರು ಕೂಡ ವಿಪಕ್ಷ ನಾಯಕರ ಕೊಠಡಿಯಲ್ಲಿ ವಿಧಾನಸೌಧದಲ್ಲಿ ಪ್ರತಿ ಶಾಸಕರಿಗೂ ಕೂಡ ವಿಪ್ ಅನ್ನು ಕೊಟ್ಟು
ಯಾವ ರೀತಿ ಮತವನ್ನ ಚಲಾವಣೆ ಮಾಡಬೇಕು, ಯಾರಿಗೆ ಚಲಾವಣೆ ಮಾಡಬೇಕು ಅನ್ನುವಂಥದ್ದನ್ನ ಇಬ್ರು ಪಕ್ಕದಲ್ಲಿ ಶಾಸಕರನ್ನ ಕೂರಿಸಿಕೊಂಡು ಅವರಿಗೆ ಸೂಚನೆ ಕೊಟ್ಟು ಮತವನ್ನು ಚಲಾವಣೆ ಮಾಡೋದಕ್ಕೆ ಕಳುಹಿಸ್ತಾ ಇದ್ದಾರೆ. ಹೀಗಾಗಿ ಬಿಜೆಪಿ ಯಾವುದೇ ರೀತಿಯಂತ ಅಡ್ಡ ಮತದಾನದ ಆತಂಕ ಇಲ್ಲದೆ ಈ ಬಾರಿ ಚುನಾವಣೆಯನ್ನು ಎದುರಿಸ್ತಾ ಇದೆ. ಅಡ್ಡ ಮತದಾನ ಮಾಡುವಂತ ಆತಂಕ ಇದ್ದಂಥವ್ರು ಯಾರು ಕೂಡ ಪಕ್ಷದಲ್ಲಿ ಇಲ್ಲ, ಅವರೆಲ್ಲರೂ ಕೂಡ ಉಚ್ಚಾಟನೆ ಮಾಡಿರುವಂಥದ್ದು. ಹಾಗಾಗಿ ಇರುವಂತ ಯಾವುದೇ ಶಾಸಕರು ಅಡ್ಡ ಮತದಾನ ಮಾಡುವಂತಹ ವಾತಾವರಣ ಸದ್ಯಕ್ಕೆ ಪಕ್ಷದಲ್ಲಿಲ್ಲ. ಹೀಗಾಗಿ ತನ್ನ ಎರಡೂ ಅಭ್ಯರ್ಥಿಗಳನ್ನು ಸುಲಲಿತವಾಗಿ ಗೆಲ್ಲಿಸಿಕೊಳ್ಳುವಂತಹ ಲೆಕ್ಕಾಚಾರದಲ್ಲಿರುವಂತಹ ಬಿಜೆಪಿ ಮೂರನೇ ಅಭ್ಯರ್ಥಿ ಗೆಲುವಿಗೆ ಕೂಡ ತನ್ನಲ್ಲಿರುವಂತಹ ಜೆಡಿಎಸ್ನ ಅಭ್ಯರ್ಥಿಯ ಗೆಲುವಿಗೆ ತನ್ನಲ್ಲಿರುವಂತಹ ಹೆಚ್ಚುವರಿ ಮತಗಳನ್ನು ಕೊಟ್ಟು, ಎರಡನೇ ಪ್ರಶಸ್ತಿಯ ಮತಗಳನ್ನು ಕೊಟ್ಟು ಮೈತ್ರಿ ಪಕ್ಷದ ಗೆಲುವಿಗೆ ಸಹಕಾರ ನೀಡುವಂತಹ ನಿಟ್ಟಿನಲ್ಲಿ ಸದ್ಯಕ್ಕೆ ಈಗ ಬಿಜೆಪಿ ಇದೆ. ಪ್ರತಿಮಾ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾಗಿ ಒಬ್ಬೊಬ್ಬರಾಗಿ ಬಂದು ಮತದಾನವನ್ನ ಮಾಡ್ತಾ ಇದ್ದಾರೆ ಶಾಸಕರು. ಕಿರಣ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. 7 ಸ್ಥಾನಗಳ ಅಖಾಡದಲ್ಲಿ 8 ಅಭ್ಯರ್ಥಿಗಳು ಸ್ಪರ್ಧೆಗಿಳಿದಿರೋದ್ರಿಂದಾಗಿ ಈಗ ಆತ್ಮಸಾಕ್ಷಿಯ ಮತ ಯಾರಿಗೆ ಬೀಳುತ್ತೆ, ಯಾರು ಗೆಲ್ತಾರೆ ಎನ್ನುವಂತಹ ಕುತೂಹಲ ಮನೆ ಮಾಡಿರುವಂಥದ್ದು. ಪರಿಷತ್ ಚುನಾವಣೆಯ ಇಂಚಿಂಚು ಡೀಟೇಲ್ಸ್ ಅನ್ನ ನಿಮ್ಮೆದುರಿಗಿಡ್ತಾ ಇದ್ದೀವಿ. ಒಬ್ಬೊಬ್ಬರಾಗಿ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಬರ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಆಗಮಿಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಆಗಮನವಾಗಿದೆ. ಒಬ್ಬೊಬ್ಬರಾಗಿ ಬಂದು ತಮ್ಮ ಮತದಾನವನ್ನ ಚಲಾಯಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಸಂಜೆ 4 ಗಂಟೆಯ ಬಳಿಕ ಸಂಪೂರ್ಣ ಚಿತ್ರಣ ಸಿಗುತ್ತೆ. ಬಸ್ನಲ್ಲಿ ಬರ್ತಿರುವಂತಹ ಕಾಂಗ್ರೆಸ್ನ ಶಾಸಕರು ತಂಡೋಪತಂಡವಾಗಿ ಬರ್ತಾ ಇದ್ದಾರೆ. 4 ಬಸ್ಗಳಲ್ಲಿ ಬರ್ತಾ ಇದ್ದಾರೆ. ತಮ್ಮ 5 ಕ್ಯಾಂಡಿಡೇಟ್ಗಳನ್ನ ಗೆಲ್ಲಿಸ್ಕೊಳ್ಬೇಕು ಅನ್ನುವಂತಹ ಒಂದು ವಿಶ್ವಾಸ ಕಾಂಗ್ರೆಸ್ನಲ್ಲಿದೆ. ಆದರೆ ಸಹಜವಾಗಿ ಅಡ್ಡ ಮತದಾನದ ಆತಂಕ ಇದೆ. ಯಾಕಂದ್ರೆ ತನ್ನ ಬಳಿ ಸಂಪೂರ್ಣವಾಗಿ ಬೆಂಬಲ ಇಲ್ಲದೆ ಇದ್ರೂ ಕೂಡ